ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಯುವ ರೈತ ಆನೇಕಲ್. ಸ್ನೇಹಿತರೆ ನಾನಿವತ್ತು ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ಹಸುಗಳ ಮಾರ್ಕೆಟ್ ಹತ್ರ ಬಂದಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಹಲವಾರು ಹಸುಗಳತ್ರ ಬಂದಿದ್ದಾವೆ. ಫಲ ಆಗಿರೋವು ಮತ್ತು ಈನಾಗಿರೋವು ಪಡ್ಡೆಗಳು ಎಲ್ಲ ಬಂದಿದ್ದಾವೆ. ಈಗ ಯಾವ್ದು ಯಾವ ಥರ ಇದೆ ಅಂತ ಮಾಹಿತಿ ತಿಳ್ಕೊಂಡು ನಿಮಗೆ ಮಾಹಿತಿ ಆದರೆ ತಿಳಿಸ್ತೀನಿ. ಬನ್ನಿ, ಈಗ ಹಸುಗಳತ್ರ ಇದ್ದಾವೆ, ಒಂದೊಂದೇ ಹಸುಗಳು ಮಾಹಿತಿ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ. ನೋಡಿ, ಇಲ್ಲೊಂದು ಹಸು ಇದೆ, ತೋರಿಸ್ತೀನಿ. ಇದು ನೋಡಿ ತೆಗೆದು ಕಟ್ಟಾಕಿದ್ದಾರೆ. ರೇಟ್ ಏನಂತ ಗೊತ್ತಿಲ್ಲ. ತೆಗೆದು ಕಟ್ಟಾಕಿರೋ ಹಸುಗಳು ತೋರಿಸೋಂಥ ಉದ್ದೇಶ ಏನಂದರೆ ಯಾವ ಥರ ಹಸು ಬರುತ್ತೆ, ಯಾವ ಥರ ಅಂತ ನಿಮಗೆ ತಿಳಿಸುವಂಥ ಮಾಹಿತಿಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಹಾಗೆ ಇಲ್ಲೊಂದು ಪಕ್ಕದಲ್ಲಿ ಹಸು ಇದೆ, ತೋರಿಸ್ತೀನಿ ಬನ್ನಿ. ಯಾವ ಥರ ಎಷ್ಟಿದೆ ರೇಟು ಏನು ಅಂತ ಹೇಳ್ತಾರೆ, ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ. ಅಣ್ಣ, ಎಷ್ಟು ಹೇಳ್ತಾ ಇದ್ದೀರ ಅಣ್ಣ ರೇಟ್? ಇದು ಎಷ್ಟು ಹೇಳ್ತಾ ಇದ್ದೀರಾ ರೇಟು? 1,10,10,000 ಆದರೆ ರೇಟ್ ಹೇಳ್ತಾ ಇದ್ರಿ ಸ್ನೇಹಿತರೆ. ಅಣ್ಣ, ಎಷ್ಟಲ್ಲೋ? ಅಲ್ಲೂ ಗೊತ್ತಿಲ್ಲ. ಹೌದಾ, ಅಲ್ಲೂ ಗೊತ್ತಿಲ್ಲ ಅಂತ ಹೇಳ್ತಾರೆ. 1,10,000 ಆದರೆ ಹೇಳ್ತಾ ಇದ್ದಾರೆ. ಅಣ್ಣ, ಎಷ್ಟು ಲೀಟ್ರ್ ಕರೆಯುತ್ತೆ ಹಾಲು? 2 ಟೈಮ್ಗೂ 20 ಲೀಟ್ರ್. 2 ಟೈಮ್ಗೂ 20 ಲೀಟ್ರು ಹಾಲಾದರೆ ಕರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ಫೈನಲ್ ರೇಟ್ ಎಷ್ಟಾದರೆ ಕೊಟ್ಬಿಡ್ತೀರಣ್ಣ? ಏನಂದರೆ ಒಂದು 1,000 ಕಡಿಮೆ, 1,000 ರೂಪಾಯಿ ಕಮ್ಮಿ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು, 1,000 ರೂಪಾಯಿ ಕಮ್ಮಿ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿದೆ, ತೋರಿಸ್ತೀನಿ. ಮಾಹಿತಿ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡೋಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನೋಡ್ಬೋದು ನೀವು. ಅಣ್ಣ, ಎಷ್ಟು ಹೇಳ್ತಾ ಇದ್ದೀರಾ ಹಸು? ಎಷ್ಟಣ್ಣ? 65,000 ಹೇಳ್ತಾ ಇದ್ರಿ ಸ್ನೇಹಿತರೆ. ಎಷ್ಟಲ್ಲ ಅಣ್ಣ? 4 ಕಲ್ಲು. 4 ಕಲ್ಲು 65,000 ರೇಟ್ ಆದರೆ ಹೇಳ್ತಾ ಇದ್ದಾರೆ. ಅಣ್ಣ, ಫೈನಲ್ ರೇಟು? 60 ಆದರೆ ಫೈನಲ್ ರೇಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎಷ್ಟು ಬರುತ್ತೆ ಅಣ್ಣ ಹಾಲು? 10 ಲೀಟ್ರ್ ಹಾಲಾದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತೋರಿಸೋಂಥದ್ದೆಲ್ಲ ಒಂದು ವಾರ 10 ದಿನ ಕರು ಹಾಕೋಂಥ ಹತ್ರ ಬಂದರೆ ತಗೊಬರ್ತಾರೆ, ಅಂಥವೇ ತೋರಿಸ್ತೀನಿ. ಅಣ್ಣ, ಅದೆಷ್ಟು ಲೀಟ್ರ್? ಅದೆಷ್ಟು ರೇಟು? ಅದು 75,000. ಇದು 75,000 ರೇಟ್ ಹೇಳ್ತಾ ಇದೆ ಸ್ನೇಹಿತರೆ. ಎಷ್ಟಲ್ಲ ಅಣ್ಣ ಅದು? 6 75,000 ಫೈನಲ್ ರೇಟ್ ಅಣ್ಣ? 70,000 ಹಾಲಣ್ಣ ಎಷ್ಟು ಬರ್ತದೆ ನೋಡಿ ಸ್ನೇಹಿತರೆ. ಇದು 12 ಹಾಲು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತೋರಿಸ್ತೀನಿ. ಅಣ್ಣ, ಯಾವರಿಂದ ಬಂದಿರೋದು ನೀವು? ಯಾವ್ರಣ್ಣ? ಸುಲ್ದನಹಳ್ಳಿ. ಯಾವ ತಾಲೂಕು? ಚಿಂತಾಮಣಿ ತಾಲೂಕು ಸುಲ್ದನಹಳ್ಳಿಯಿಂದ ಬಂದಿದ್ದಾರಂತೆ. ಅಣ್ಣ, ನಿಮ್ಮದು? ಚಿಂತಾಮಣಿ ಅವರು. ನೋಡ್ಬೋದು, ಚಿಂತಾಮಣಿಯಿಂದ ಬಂದಿರೋ ಸ್ನೇಹಿತರೆ. ನೋಡಿ, ಇಲ್ಲೊಂದು ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅಣ್ಣ, ಎಷ್ಟಣ್ಣ ರೇಟ್ ಇದು? 95,000. 95,000 ಹೇಳ್ತಾ ಇದ್ರಿ ಸ್ನೇಹಿತರೆ. ನೋಡ್ಬೋದು ನೀವು. ಎಷ್ಟಲ್ಲಣ್ಣ ಇದು? 6 95,000 ರೇಟು. ಫೈನಲ್ ರೇಟ್ ಅಣ್ಣ? 90,000 ರೂಪಾಯಿ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಬರುತ್ತಣ್ಣ ಅಲ್ಲ? 12 ಲೀಟ್ರ್ ಪಕ್ಕ ಬಂದಿದೆ. 12 ಲೀಟ್ರ್ ಬರುತ್ತೆ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು. ಇದಾವಣ್ಣ ನಿಮ್ಮ ಹತ್ರ ಹಸುಗಳು? ಮನೇಲಿ ಒಂದು ಐತೆ ಅಂತ ಇಲ್ಲಿ ಮಾರಕ್ಕೆ ಒಂದು ತೊಗೊಂಬಂದಿದ್ದಾರೆ. ನೋಡಿ, ಚೆನ್ನಾಗಿ ಏನೇನು ಕೊಡ್ತೀರಣ್ಣ ತಿಂಡಿ ನೀವು? ಬೂಸ ಫೀಡ್ ಮಾಮೂಲಿ, ಬೂಸ ಫೀಡು ಮಾಮೂಲಿ, ಹಸಿ ಮೇವು ಎಲ್ಲ ಕೊಡ್ತೀರಾ? ಮಣ್ಮೇವು, ಹಸಿ ಮೇವು ಎಲ್ಲ ಕೊಡ್ತಾರೆ ತಿಂಡಿ. ನೋಡಿ, ಚೆನ್ನಾಗಾದರೆ ನೋಡಿ. ಹಾಗೆ ಇನ್ನು ಒಂದು ಪಕ್ಕದಲ್ಲಿ ಒಂದು ಇದೆ ಸ್ನೇಹಿತರೆ, ಪಕ್ಕದಲ್ಲಿ ಒಂದು ಹೇಳಿದ್ದಾವೆ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೇಳೋಣ. ಇದು ಲಾಸ್ಟ್ ವಿಡಿಯೋಲ್ಲಿ ಮಾಹಿತಿ ತಿಳ್ಕೊಂಡಿದ್ದೀವಿ ಇದ್ರ ಬಗ್ಗೆ ಆವಾಗಲೇ. ಈಗ ಅದ್ರ ಪಕ್ಕದಲ್ಲಿರೋ ತಿಳ್ಕೊಂಡು ಬನ್ನಿ ಸ್ನೇಹಿತರೆ. ಅಣ್ಣ, ಏನು ಹೇಳ್ತಾ ಇದ್ರಿ ರೇಟು? ಅವಾಗ ಹೇಳ್ತಾರೆ ಅಪ್ಪಿ, ಏನು ಹೇಳ್ತಾ ಇದ್ರಿ ರೇಟ್? ಇದು 1,20,000 ರೇಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಎಷ್ಟಲ್ಲೂ 6 1,20,000 ರೇಟು. ಫೈನಲ್ ರೇಟ್ ಅಷ್ಟಾದ್ರೆ ಕೊಟ್ಬಿಡ್ತೀರಪ್ಪ? ಇದು 1,15,000 ಆದರೆ ಫೈನಲ್ ರೇಟ್ ಕೊಟ್ಬಿಡ್ತಾರೆ. ನೋಡ್ಬೋದು ನೀವು ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಹಸು, ಚೆನ್ನಾಗಿ ಮೇಯಿಸಿದ್ದಾರೆ.
1,15,000 ಆದರೆ ಕೊಟ್ಬಿಡ್ತೀವಿ. ಎಷ್ಟು ಬರುತ್ತೆ ಪ್ಯಾಲು ಎಷ್ಟು ಬರುತ್ತೆ? 10 ಲೀಟ್ರು ಹಾಲು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿ ಇನ್ನೊಂದಿದೆ. ಇದೇನು ರೇಟು? 1,05,000 ಆದರೆ ಕೊಟ್ಬಿಡ್ತಾರೆ ಸ್ನೇಹಿತರೆ. ಇದು ಫೈನಲ್ ರೇಟು 95,000 ಫೈನಲ್ ರೇಟು. ಎಷ್ಟಲ್ಲು? 4 ಕಲ್ಲು. ಎಷ್ಟು ಬರುತ್ತೆ ಅದು ಹಾಲು? 8 ಲೀಟ್ರಿಂದ 9 ಲೀಟ್ರ್ ಬರುತ್ತೆ ಒಂದು ಟೈಮಿಗೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು ನೀವು. ಹಾಗೆ ಇನ್ನೊಂದಿದೆ ಸ್ನೇಹಿತರ ಪಕ್ಕದಲ್ಲಿ, ಅದು ಕೂಡ ತಿಳ್ಕೊಂಡು ಮಾಹಿತಿ ನಿಮ್ಗೆ ಕೊಡ್ತೀನಿ. ನೋಡ್ಬೋದು ಅಣ್ಣ. ಏನು ಹೇಳ್ತಾ ಇದ್ರಿ ರೇಟ್ ಅಣ್ಣ? ಹೇಳ್ತಾ ಇದ್ದೀನಿ ರೇಟು ನೋಡಿ ಸ್ನೇಹಿತರೆ. 1,10,000 ಆದರೆ ರೇಟ್ ಹೇಳ್ತಾ ಇದ್ದಾರೆ. ಅಣ್ಣ ಎಷ್ಟಲ್ಲ ಅಣ್ಣ? ಅಲ್ಲ ಎಷ್ಟಲ್ಲ ಕಡೆಗಳು ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಕಡೆಗಳು ಅಂತ ಹೇಳ್ತಾ ಇದ್ದಾರೆ. ಅಣ್ಣ ಫೈನಲ್ ರೇಟು ಎಷ್ಟು? 5,000 ಕಮ್ಮಿ ಆದ್ರಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಬರುತ್ತೆ ಹಾಲು? 13 ಲೀಟ್ರ್ ಟೈಮ್ಗೆ. ಒಂದು ಟೈಮ್ಗೆ 13 ಲೀಟ್ರ್ ಹಾಲು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಸ್ನೇಹಿತರೆ. ಒಂದು ಟೈಮ್ಗೆ 13 ಲೀಟ್ರ್ ಹಾಲು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಪಕ್ಕದಲ್ಲಿರೋದಾ? ಅದು ಪಕ್ಕದಲ್ಲಿರೋದಾ ಬೇರೆ ಬರ್ದಾ? ಸ್ನೇಹಿತರೆ ಪಕ್ಕದಲ್ಲಿರೋದು ಬೇರೆ ಬರೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ನೋಡೋದಾದ್ರೆ ಸ್ನೇಹಿತರೆ ಇಲ್ಲೊಂದಿದೆ, ಅದರದ್ದು ರೇಟು ತಿಳ್ಕೊಳ್ಳೋಣ. ಅಣ್ಣ ಹೇಗೆ ಹೇಳ್ತೀರಾ ರೇಟು? ಅಣ್ಣ ಯಾವ ಊರಿಂದ ಬಂದಿದ್ದೀರಾ? ನಮ್ದು ಪೆರ್ಮಾಚನಹಳ್ಳಿ. ಯಾವ ತಾಲೂಕು ಅಣ್ಣ? ಕೈವಾರದ ಹೋಬಳಿ, ಚಿಂತಾಮಣಿ ತಾಲೂಕು, ಪೆರ್ಮಾಚನಹಳ್ಳಿಯಿಂದ ಬಂದಿದ್ದಾರೆ ಅಣ್ಣವರು. ಒಂದು ಪಡ್ಡೆ ಹೊಡ್ಕೊಂಡು ಬಂದಿದ್ದಾರೆ. ಏನು ರೇಟು ಅಣ್ಣ ಹೇಳ್ತಾ ಇದ್ದೀರ ಅಣ್ಣ ಇದನ್ನ? 1,40,000 ನೋಡಿ ಸ್ನೇಹಿತರೆ. 1,40,000 ಅದು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು 1,40,000 ಆದರೆ ಹೇಳ್ತಾ ಇದ್ದಾರೆ ರೇಟು. ನೋಡ್ಬೋದು 1,40,000 ಆದರೆ ಹೇಳ್ತಾ ಇದ್ದಾರೆ. ಎಷ್ಟು ಫಸ್ಟ್ನೇ ಸೂಲು ಅಣ್ಣ? ಎಷ್ಟು ಬರ್ಬೋದು ಹಾಲು ಒಂದು ಟೈಮ್ಗೆ? ಒಂದು ಟೈಮ್ಗೆ 15 ಲೀಟ್ರ್ ಹಾಲು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಅಣ್ಣ ಫೈನಲ್ ಎಷ್ಟಾದ್ರೆ ಕೊಟ್ಬಿಡ್ತೀರಾ? 35 1,35,000 ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. 1,40,000 ಹೇಳ್ತಾ ಇದ್ದಾರೆ. 1,35,000 ಆದರೆ ಫೈನಲ್ಲು ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಚೆನ್ನಾಗಿದೆ ನೋಡಿ. ಕೆಲಸ